ಈಗಾಗ ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರು ಜಟಾಪಟಿ ಆಗ್ತಾ ಇದೆ. ಇದರ ನಡುವೆ ಆ ಜಾಗದಲ್ಲಿ ವಾಸವಿದ್ದವರು ಎಲ್ಲಿಯವರು ಅನ್ನುವಂತಹ ಪ್ರಶ್ನೆ. ಅವರು ಪಕ್ಕದ ರಾಜ್ಯದವರ ಅಥವಾ ರೋಹಿಂಗ್ಯಾ ಮುಸ್ಲಿಮರ? ಬಿಜೆಪಿಯಿಂದ ರೋಹಿಂಗ್ಯಾ ದಾಳವನ್ನು ಪ್ರಯೋಗಿಸಲಾಗ್ತಾ ಇದೆ. ಬಟ್ ಕಾಂಗ್ರೆಸ್ ಇದನ್ನು ನಿರಾಕರಿಸ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ವಾಸವಿದ್ದಂತಹ ಸಂತ್ರಸ್ತರು ಈ ಬಗ್ಗೆ ಏನು ಹೇಳ್ತಾರೆ? ಸ್ವತಃ ಪಬ್ಲಿಕ್ ಟಿವಿಯೇ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಅಲ್ಲಿ ವಾಸವಿದ್ದವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದೆ. ಓಕೆ, ಡೀಟೇಲ್ಸ್ ಇದೆ ನಮ್ಮ ಹತ್ರ. ಕೋಗಿಲು ಲೇಔಟ್ನಲ್ಲಿ 23 ವರ್ಷಗಳಿಂದ ವಾಸ ಇದ್ದೀವಿ ಅಂತ ಒಬ್ರನ್ನ ಮಾತಾಡಿಸಿದಾಗ ಅವ್ರು ಉತ್ತರ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಕರೆಂಟ್ ಬಿಲ್ಲು, ಆಧಾರು, ರೇಷನ್ ಕಾರ್ಡ್ ಇದೆ. ನಾನು ಆವಾಗಲೇ ರೈಸ್ ಮಾಡಿದ್ನಲ್ಲ, ಇದೇ ಪಾಯಿಂಟ್ಸ್. ಅವ್ರು ಹೇಳ್ತಿದ್ದಾರೆ ನಮ್ಮ ಹತ್ರ ಇದೆ ಅಂತ. ಆಂಧ್ರ, ಮಹಾರಾಷ್ಟ್ರದಿಂದ ಬಂದಿರೋರು ಇಲ್ಲೇ ಇದ್ದಾರೆ. ನಾವು ಇಲ್ಲಿಗೆ ಬಂದು ಬರೋಬ್ಬರಿ 22 ವರ್ಷವಾಯಿತು. ಜಾಗ ನಮ್ಮ ಹೆಸರಲ್ಲಿಲ್ಲ, ಇದು ಸರ್ಕಾರಿ ಜಾಗ. ಸೊ ಅಲ್ಲಿಗೆ ಅವ್ರಿಗೆ ಗೊತ್ತಿತ್ತು. ಪಬ್ಲಿಕ್ ಟಿವಿ ಜೊತೆಗೆ ಕೋಗಿಲು ಸಂತ್ರಸ್ತರ ಮಾಹಿತಿ ಮತ್ತು ಮಾತು ಒಬ್ರದ್ದು ಇದು ಕತೆ. ಅಲ್ಲಿ ಟೋಟಲ್ ಆಗಿ ವಾಸ ಇದ್ದಂತಹ ಕುಟುಂಬಗಳ ಸಂಖ್ಯೆ 187. ಸೊ ಆ ಪಾಪ್ಯುಲೇಷನ್ ಏನಿರ್ಬೋದು ನಿಮ್ಗೆ ಅಂದಾಜು ಸಿಗುತ್ತೀಗ. ಯಲಹಂಕದ ಕೋಗಿಲು ಲೇಔಟ್ ಈಗ ಕೇರಳ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ರೀತಿಯಲ್ಲಿ ಜಟಾಪಟಿಗೆ, ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಕಳೆದ ಶುಕ್ರವಾರ ಇಲ್ಲಿ 2 ಅಕ್ರಮ ಲೇಔಟ್ಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಂತಹ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ರು ಅನ್ನುವಂಥ ಕಾರಣಕ್ಕಾಗಿ GBA ಅಧಿಕಾರಿಗಳು ಬಂದು 200ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಿದರು. ನೀವು ನೋಡ್ತಾ ಇರುವಂಥ ದೃಶ್ಯ ಆ ಮನೆಗಳನ್ನು ತೆರವು ಮಾಡಿರುವಂತಹ ಕೋಗಿಲು ಲೇಔಟ್ ಮತ್ತು ವಸೀಂ ಲೇಔಟ್ ಮನೆಗಳು. ಇಲ್ಲಿ GBA ಅಧಿಕಾರಿಗಳು ಕಳೆದ 6-7 ತಿಂಗಳಿಂದಲೂ ಕೂಡ ದಾಖಲೆಗಳನ್ನು ಸಂಗ್ರಹ ಮಾಡಿಕೊಂಡು ಪಕ್ಕ ಇದು ಅಕ್ರಮವಾಗಿ ಮನೆಗಳನ್ನ ಕಟ್ಟಲಾಗಿದೆ, ಇದು ಸರ್ಕಾರಿ ಜಮೀನು, ಅದರಲ್ಲೂ ಮುಖ್ಯವಾಗಿ 5 ಎಕರೆ ಸಂಸ್ಕರಣಾ ಘಟಕಕ್ಕೆ ನಿಗದಿ ಆಗಿರುವಂಥ ಜಮೀನು. ಆ ಹಿನ್ನೆಲೆಯಲ್ಲಿ ಆ ಒಂದು ಜಮೀನಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಅನ್ನುವಂತಹ ದಾಖಲೆ ಸಮೇತ ಮಾಹಿತಿ ಪಡ್ಕೊಂಡು ಖಚಿತವಾಗಿ ಎಲ್ಲವನ್ನು ಕೂಡ ಖಚಿತಪಡಿಸಿಕೊಂಡು ಸರ್ಕಾರದ ಗಮನಕ್ಕೂ ಕೂಡ ತಂದು ತೆರವು ಮಾಡಲಾಗಿದೆ. ಆದರೆ ಅದಾದ ನಂತರ ಆಗಿರುವಂಥದ್ದು ರಾಜಕಾರಣ. ಪಿಣರಾಯಿ ವಿಜಯನ್ ಅವರು ಇದರಲ್ಲಿ ಮೂಗು ತೂರಿಸಿದ್ರು. ಇಲ್ಲಿ ಮುಸ್ಲಿಮರ ಮನೆಗಳನ್ನು ಬುಲ್ಡೋಸರ್ ಮಾದರಿಯಲ್ಲಿ ತೆರವು ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಅವರು ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ದಾಳ ಮಾಡಿಕೊಳ್ಳುವ ಸಲುವಾಗಿ ಆರೋಪವನ್ನು ಮಾಡಿದ್ರು. ಅನಂತರ ಹೈಕಮಾಂಡ್ಗೆ ಇಕ್ಕಟ್ಟಾಯಿತು. ಹೈಕಮಾಂಡ್ ನಾಯಕರು ಕೂಡ ಇವರಿಗೆ ಪುನರ್ವಸತಿ ಕಲ್ಪಿಸ್ಕೊಡಿ ಅನ್ನುವಂಥ ತಾಕೀತನ್ನು ಮಾಡಿದ್ರು. ಈಗ CM DK ಶಿ ಅವರು ಕೂಡ ಭೇಟಿ ಮಾಡಿ ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದ್ದಾರೆ, ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಯಾರೆಲ್ಲ ಸಂತ್ರಸ್ತರಾಗಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಅವರ ಬಳಿ ಇದ್ದಂತಹ ದಾಖಲಾತಿಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಸರ್ಕಾರ ಪುನರ್ವಸತಿ ಕೊಡುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಜೊತೆ ಸಂತ್ರಸ್ತರಾಗಿರುವಂತಹ ಒಂದಷ್ಟು ಜನ ಇಲ್ಲಿದ್ದಾರೆ. ಇದ್ರ ಮಧ್ಯೆ BJPಯವರು ಇವರೆಲ್ಲರೂ ಕೂಡ ಬೇರೆ ರಾಜ್ಯದಿಂದ ಬಂದಿರೋರು, ಬಾಂಗ್ಲಾದಿಂದ ಬಂದಿರೋರು, ರೋಹಿಂಗ್ಯಾಗಳು ಅನ್ನುವಂಥ ಆರೋಪವನ್ನು ಕೂಡ ಮಾಡಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಪಬ್ಲಿಕ್ ಟಿವಿ ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿನ ನಿವಾಸಿಗಳು ಯಾರು, ಎಲ್ಲಿಂದ ಬಂದವರೆ, ಎಷ್ಟು ವರ್ಷಗಳಿಂದ ಬಂದವರೆ ಅನ್ನುವಂತಹ ಒಂದು ರಿಯಾಲಿಟಿ ಚೆಕ್ಕು. ನಮ್ಮ ಜೊತೆ ಒಂದಷ್ಟು ಜನ ಸಂತ್ರಸ್ತಿದ್ದಾರೆ. ಸರ್, ನೀವು ಇಲ್ಲಿಯವರೇನಾ? ಯಾವಾಗಿಂದ ಬಂದಿರೋರು? ಇದೇ ಸಮುದಾಯಕ್ಕೆ ಸೇರಿರೋರ? ಏನು ಹೇಳ್ತೀರಾ? ಸರ್, ನನ್ನ ಹೆಸರು ಸಮಿ ಅಹಮದ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ 23 ವರ್ಷದಿಂದ ವಾಸೆಯಾಗಿದ್ದೀವಿ. ಇಲ್ಲಿ ಬಂದು ಸುಮಾರು 23-28 ವರ್ಷದಿಂದ ಇಲ್ಲಿ ವಾಸೆಯಾಗಿದ್ದಾರೆ. ಫುಕರಾದವರಿದ್ದಾರೆ, ಬೇರೆಯವರು ಇದ್ದಾರೆ, ಇಲ್ಲಿ ವಾಸೆಯಾಗಿದ್ದಾರೆ. ಮತ್ತು ಇಲ್ಲಿ ಕರೆಂಟು ಕೊಟ್ಟವ್ರೆ, ಆಧಾರ್ ಕಾರ್ಡ್ ಕೊಟ್ಟವ್ರೆ, ಪ್ಯಾನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ID ಕಾರ್ಡ್ ಇದೆ. ಇಲ್ಲಿ ಸುಮಾರು ಇದು 5ನೇ ಸರಿ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲರೂ ವೋಟ್ ಹಾಕಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರೋದು. ನಾವು ಈಗ ಏನು ಹೇಳ್ತಾ ಇದ್ದೀವಿ ಅಂದರೆ, ಇದು ಆಗಬೇಡ್ದಾಗಿತ್ತು, ಆಗೋಗಿದೆ. ಇದಕ್ಕೆ ಒಂದು ಪರಿಹಾರ ನಾವು ಕೇಳ್ತಾ ಇದ್ದೀವಿ. ಜಮೀರ್ ಅಹಮದ್ ಸಾಹೇಬರು ಬಂದಿದ್ದರು, ಅವರು ನಮಗೆ ನಂಬಿಕೆ ಕೊಟ್ಟು ಹೋಗಿದ್ರು. ಶಿವಕುಮಾರ್ ಸಾಹೇಬರು ಬಂದಿದ್ದರು, ಅವರು ಈಗ ನಂಬಿಕೆ ಕೊಟ್ಟವ್ರೆ. ಈಗ ಮನೆ ಕೊಡ್ತಾರೋ ಏನು ಕೊಡ್ತಾರೋ ಇನ್ನೂ ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 25 ವರ್ಷಗಳಿಂದ ಇಲ್ಲಿ ವಾಸ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿಂದ ಬಂದಿರೋರು ನೀವೆಲ್ಲ ಅಂತ? ನಾವು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿರೋರು ಇದ್ದಾರೆ, ಕೆಲವರು ಬೇರೆ ಊರಿಂದ ಬಂದವ್ರೆ. ಬೇರೆ ಊರಿಂದ ಅಂದರೆ ಎಲ್ಲಿಂದ? ಆಂಧ್ರದಿಂದ ಬಂದವ್ರೆ, ಕೆಲವು ಮಹಾರಾಷ್ಟ್ರ, ಅಲ್ಲಿ ಇಲ್ಲಿ ಎಲ್ಲ ಬಡತನ ಜನ ಇದ್ದಾರೆ. ಯಾರು ಶ್ರೀಮಂತರು ಯಾರು ಇಲ್ಲ ಇಲ್ಲಿ. ಇವತ್ತು ದುಡಿಬೇಕು, ಇವತ್ತು ತಿನ್ನಬೇಕು. ಇವತ್ತು ದುಡಿದ್ರೆ ತಿಂತಾರೆ, ಇಲ್ಲ ಅಂದರೆ ಹಂಗೆ ಬರೇ ಹೊಟ್ಟೆ ಮಳ್ಕೋತಾರೆ ಅಂಥ ಜನ ಇರೋದು. ಈಗ DK ಶಿ ಅವರು ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಸರ್, ಏನು ಅಹವಾಲು ಕೊಟ್ಟಿದ್ದಾರೆ ಅವ್ರಿಗೆ ನೀವು ಅಂತ? ನಾವೇನು ಕೊಟ್ಟಿಲ್ಲ, ನಾವು ಹೇಳಿದ್ದೀವಿ ನಮಗೇನಾದರೂ ಒಂದು ಪರಿಹಾರ ಮಾಡಿ ಅಂತ. ಇರೋಕ್ಕೊಂದು ಮನೆ ಬೇಕು ಅಷ್ಟೇ, ಅದೊಂದೇ ರಿಕ್ವೆಸ್ಟು ಸರ್ಕಾರ ಹತ್ರ ಕೇಳಿದ್ದೀವಿ. ಅವ್ರು ಸ್ವಲ್ಪ ಅದೊಂದು ಹೆಲ್ಪ್ ಮಾಡಿದರೆ ಸಾಕು. ನಾವು ಇಲ್ಲೇ ಇರೋರು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ. ಸದ್ಯಕ್ಕೆ ಟ್ಯಾನಿರೋರಲ್ಲಿ ಇದ್ದಿದ್ದು, ಇಲ್ಲಿ ಬಂದು 22 ವರ್ಷ ಆಯಿತು. ಇಲ್ಲೇ ಇದ್ದೀನಿ ನಾನು. ಗುಡ್ಸಲು ಹಾಕ್ಕೊಂಡಿದ್ವಿ, ಮನೆ ಕೆಲಸಕ್ಕೆ ಹೋಗ್ತೀನಿ. ಇದೇ ಮಾಡೋದು. ಎಲ್ಲರೂ ಇಲ್ಲಿ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ, ಕೆಲವರು ಮನೆ ಕೆಲಸಕ್ಕೆ ಹೋಗ್ತಾರೆ, ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಎಲ್ಲ ಜಾತಿಯವರು ಇದ್ದೀವಿ. ಹೊರಗಡೆಯಿಂದ ಬಂದವರು ಯಾರೂ ಇಲ್ಲ. ನಂದೆಲ್ಲ ಪ್ರೂಫೂ ಇಲ್ಲೇ ಇದೆ. ಇಲ್ಲಿ ಇರೋರ್ದು ಎಲ್ಲರದ್ದು ಪ್ರೂಫ್ ಇಲ್ಲಿದೆ ಇರೋದು. ಡಾಕ್ಯುಮೆಂಟ್ ಮಾಡಿಕೊಟ್ಟವ್ರೆ ನಿಮಗೆಲ್ಲ?
ID ಕಾರ್ಡ್ ಮಾಡಿದ್ದಾರೆ, ಆಧಾರ್ ಕಾರ್ಡ್ ಮಾಡಿದ್ದಾರೆ, ಪ್ಯಾನ್ ಕಾರ್ಡ್ ಮಾಡಿದ್ದಾರೆ, ಎಲ್ಲ ಇದೆ, ಬ್ಯಾಂಕ್ ಅಕೌಂಟ್, ರೇಷನ್ ಕಾರ್ಡು, 94C ಅದು ಕೊಟ್ಟಿದ್ದಾರೆ. ವಸೀಮನವರು ನಿಮಗೆ ಅಕ್ರಮವಾಗಿ ಇದು ಸರ್ಕಾರಿ ಜಾಗ ಇಲ್ಲಿ ಸೈಟ್ ಮಾಡಿ ನಿಮಗೆ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ. ಇಲ್ಲ ಅವ್ರು ಏನು ಮಾರಾಟ ಮಾಡಿಲ್ಲ. ನಮ್ಮ ಇಷ್ಟದಿಂದ ಡಾಕ್ಟ್ರುಗಳಿಗೆ ನಾವು ದುಡ್ಡು ಕೊಟ್ಕೊಂಡು ಲೀಡ್ರು ಅಂದರೆ ಏರಿಯಾಗೆ ದೊಡ್ಡವರು ಅಂತ ಒಂದು ಅಣ್ಣ ಅಂತ ನಾವು ಮರ್ಯಾದೆ ಮುಂದೆ ನಿಲ್ಲಿಸ್ತಾ ಇದ್ವಿ ಅಷ್ಟೇ. ವಸೀಮನವರು ಜಾಗ ಮಾರಾಟ ಮಾಡಿಲ್ವ ನಿಮಗೆ? ಮತ್ತೆ ನಿಮ್ಗೆ ಈ ಜಾಗ ನಿಮ್ಗೆ ಈ ಜಾಗದ ಹೆಂಗ್ ತಗೊಂಡ್ರಿ ಇದನ್ನೆಲ್ಲ ಅಂತ ನೀವು? ಜಾಗ ಇದ್ದಿದ್ದು ಒಂದು 25-30 ಮನೆ ಮಾಡ್ಕೊಂಡಿದ್ವಿ. ಆಮೇಲೆ ಇದು ಮುಚ್ಕೊಂಡು ಗುಂಡಿ ಇದ್ದಿದ್ದು, ಇದು ನೀರಿನ ಗುಂಡಿ, ಅದು ಡಂಪಿಂಗ್ ಮಾಡಿಸಿ ಅವ್ರಿಗೆ ಮುಂದೆ ನಿಲ್ಲಿಸ್ಬಿಟ್ಟು ಲಾರಿ ಡ್ರೈವರ್ಸ್ ಅವ್ರಿಗೆಲ್ಲ ಹೇಳಿ ಇಲ್ಲಿ ಮಣ್ಣು ಕಸ ಅದೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾವು ಅಲ್ಲಲ್ಲಿ ಹಾಕ್ಕೊಂಡಿರೋದು. ಈ ಜಾಗ ನಿಮ್ಮ ಹೆಸರಲ್ಲಿಲ್ಲ, ಈ ಜಾಗ ನಿಮ್ಮ ಹೆಸರಲ್ಲಿಲ್ಲ, ಗೌರ್ಮೆಂಟ್ ಜಾಗ. ಅದು ನಮಗಾಗುತ್ತೆ ಅಂತ ಭರವಸೆ ಕೊಟ್ಟಿದ್ರು. ಅದರಿಂದ ಸ್ವಲ್ಪ ಜನಕ್ಕೇನು ನಮಗೂ ಆಗುತ್ತೆ, ನಮಗೂ ಮನೆ ಇಲ್ಲ ಇರೋಕ್ಕೆ ಅಂದ್ಬಿಟ್ಟು ನಾವು ಹಾಕ್ಕೊಂಡು ಇಲ್ಲಿದ್ವಿ. ನಮ್ಗೆ ಯಾರು ಮಾರಿಲ್ಲ, ಏನು ನಮಗೆ ರಿಜಿಸ್ಟ್ರೇಷನ್ ಆಗಿಲ್ಲ, ಆ ಥರ ದುಡ್ಡು ಕೊಟ್ಟಿಲ್ಲ. ಅದು ಸುಳ್ಳು ಅಪವಾದ ಹಾಕ್ತಾ ಇದ್ದಾರೆ. ನಾವು ಮನೆ ಕಟ್ಟೋಕ್ಕೋಸ್ಕರ ನಾವು ಖರ್ಚು ಮಾಡ್ಕೊಂಡಿದ್ದೀವಿ, ಸಾಲ ತಗೊಂಡು ಎಲ್ಲ. ಏನಂದರೆ ನಮ್ಮ ಏರಿಯಾಗೆ ದೊಡ್ಡವರು ಅಂತ ಅಷ್ಟೇ. ಮುನಿಯಾಂಜನೇಯಪ್ಪ ಸಂಘದ ಲೀಡರ್ ಅವರು, ಕೆಲವರು ತುಂಬ ಜನ ಇದ್ದಾರೆ ಇಲ್ಲಿ ದೊಡ್ಡವರಂತ. ಅದರಿಂದ ಮುನಿಯಾಂಜನೇಯಪ್ಪ ನಮ್ಮ ಲೀಡ್ರು, ಅಂಬೇಡ್ಕರ್ ಸಂಘದಿಂದ ಅವ್ರ ಲೀಡ್ರು. ಅವರು ಹಿಂದೆ ಇರೋದು ವಸೀಮಣ್ಣ, ವಿಜಯಣ್ಣ, ಕೆಲವರು ಇದ್ದಾರೆ, ತುಂಬ ಜನ ಇದ್ದಾರೆ. ಈ ರೋಹಿಂಗ್ಯಾಗಳು ಅಂತ ಆರೋಪ ಬರ್ತಾ ಇದೆ. ನೀವು ಬಾಂಗ್ಲಾದಿಂದ ಬಂದಿರೋರು, ಅಸ್ಸಾಂ ಕಡೆಯಿಂದ ಬಂದಿರೋರು ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಹೌದಾ? ನೀವು ಯಾರು ಮತ್ತೆ ಅಂತ? ನಾನು ಹುಟ್ಟಿದೆ ಇಲ್ಲೇ, ನಾನು ಕಾಂಗ್ರೆಸ್ಗೆ ಓಟ್ ಹಾಕಿ ನಾವು ಹುಟ್ಟಿದ್ದು ಇಲ್ಲೇ. ನಾವು ನಮ್ಮ ಮಕ್ಕಳೆಲ್ಲ ಇಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ನಾವು ಇರೋದೇ ಇಲ್ಲಿ, ನಾವು ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ. ಮೂಲ ಎಲ್ಲಿ ಅವರು ನೀವು? ನಾವಿಲ್ಲ ಫಕಿಲ್ಲ. ಅಲ್ಲ, ಮೂಲ ನಾವು ಆಂಧ್ರ ಕಡೆ, ನಾನು ಹುಟ್ಟಿದ್ದೆ ಇಲ್ಲೇ. ಇಲ್ಲಿ ಬಂದು ಆಂಧ್ರ, ಅನಂತಪುರ, ಹೈದರಾಬಾದು, ಹಿಂದೂಪುರ ಆ ಕಡೆ ಭಾಗದಿಂದ ಬಂದಿದ್ದೀರಾ? ಹೇಗೆ ಬಂದು ಅನಂತಪುರದಿಂದ ಬಂದು ನಾವು ಹುಟ್ಟಿದ್ದು ಇಲ್ಲೇ. ಅವರೆಲ್ಲ ಬಂದು ಎಲ್ಲ ನಮ್ಮ ಅಪ್ಪ ಮಂದಿ ಎಲ್ಲ 20 ವರ್ಷ ಹಂಗಾಯ್ತು. ನಾವೆಲ್ಲ ಹುಟ್ಟಿದ್ದು ಇಲ್ಲೇ. ನಾನಂತೂ ಉತ್ತರ ಪ್ರದೇಶ, ಮಹಾರಾಷ್ಟ್ರದಿಂದ ಕೆಲವರು ಬಂದಿದ್ದಾರೆ ಅಂತಲ್ಲ? ಇಲ್ಲ, ಇಲ್ಲಿ ಯಾರು ಬಂದಿಲ್ಲ, ಎಲ್ಲ ಇಲ್ಲೇವ್ರೆ. ಎಲ್ಲ ಜನ ಇಲ್ಲೇ ಇರೋದು. ಯಾವ ಕಡೆಯಿಂದ ಯಾರೂ ಬಂದಿಲ್ಲ. ನಾನು ಹುಟ್ಟಿದಂತೆ ಇಲ್ಲೇ, ಬೇರೆ ಯಾವ ಕಡೆ ಬಂದಿಲ್ಲ ಅಷ್ಟೇ. ಇದು ಇಲ್ಲಿನ ಸಂತ್ರಸ್ತರ ಮಾತುಗಳು. ನಾವೆಲ್ಲ ಇಲ್ಲಿಯವರೇ. ಆಂಧ್ರ ಭಾಗದಿಂದ ನಾವೆಲ್ಲ ಇಲ್ಲಿ ಗುಳೆ ಬಂದಿದ್ದೇವೆ. ನಮ್ಮ ತಂದೆ ಕಾಲದಿಂದ ಗುಳೆ ಬಂದಿರೋದು. ಇಲ್ಲೇ 20-25 ವರ್ಷಗಳಿಂದ ಇಲ್ಲೇ ಇದ್ದೇವೆ. ಆದರೆ ಜಾಗ ನಮ್ಮ ಹೆಸರಲ್ಲಿಲ್ಲ. ಇಲ್ಲಿ ಎಲ್ಲ ದಾಖಲೆ ಪತ್ರಗಳನ್ನು ಕೂಡ ನಮ್ಮ ಹೆಸರಿಗೆ ಮಾಡಿಕೊಡಲಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ಒಂದು ನಿರೀಕ್ಷೆಯಲ್ಲಿದ್ದೇವೆ, ಮನೆಗಳನ್ನ ಬೇರೆ ಕಡೆ ಕಟ್ಟಿಸ್ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇವೆ ಅನ್ನುವಂಥ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಗಣೇಶ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.